ನೋಡಿ ಡಿಸೈನು ಮದುವೆಗೆ ಅಂತ ಎಕ್ಸ್ಕ್ಲೂಸಾಗಿ ಮಾಡಿರೋದು ಹೊಸ ಡಿಸೈನ್. ನನಗೆ ತೋರಿಸ್ತಾ ಇದ್ದೀರಾ? ಮದುವೆ ಹುಡುಗಿಗೆ ತೋರಿಸಿ. ಬರೀ ಮದುಮಗಳೇ ಅಲಂಕಾರ ಮಾಡ್ಕೋಬೇಕಾ? ಏನಾಗುತ್ತೆ, ನಿಮ್ಮ ಕಾಲದಲ್ಲೆಲ್ಲ ಈ ಡಿಸೈನ್ ಇರಲಿಲ್ಲ. ತಗೊಳ್ಳಿ ಮೇಡಮ್. ನನಗಂತ ಆಸೆ ಇಲ್ಲ. ನಿಮ್ಮ ಹಸ್ಬೆಂಡ್ಗೆ ಇರುತ್ತೆ, ನೀವು ಆಗಿರಬೇಕು ಈಗಿರಬೇಕು ಅಂತ. ನಿಮ್ಮ ಯಜಮಾನ್ರ ಜೊತೆಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬನ್ನಿ ಸರ್ ನೋಡಿ. ಅದಾಗೆ ಅಲ್ಲ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ ಬಿಡಿ. ನೀವು ಬನ್ನಿ ಸರ್. ನೀವು ಅಲ್ಲ ಸರ್, ನೀವು ಬನ್ನಿ ನೋಡಿ ಸರ್. ಬನ್ನಿ ಇಲ್ಲಿ ನೀವು ನೋಡಿ ಬನ್ನಿ ಸರ್ ಇಲ್ಲಿ ನೀವು. ಅಲ್ಲ ಒಂದು ನಿಮಿಷ. Madam, can you give this for 1 year? 1 year? Not for rent. 1 year. 1 year? Yeah. No. ಬೇಡ. ಬೇಡ. ಅಣ್ಣ ಇಲ್ಲಿ ಏನೋ ವ್ಯಾಪಾರ ಮಾಡ್ತಿದ್ಯಾ? ಅತ್ತೆ ಟ್ರೈಲ್ ರೂಮಲ್ಲಿ ಒಬ್ಬರೇ ಇದಾರೆ ಅಲ್ಲಿ. ಇಂಥ ಟೈಮಲ್ಲಿ ಅಲ್ಲಿಗೆ ನಾನು ಹೋದ್ರೆ ತಪ್ಪಾಗಲ್ವಾ? ತಲೆಗಟ್ಟೆ ಮಾಡ್ಬೇಡ, ತಲೆ ಕೆಡ್ತಿದೆ. ಮತ್ತೆ ನನಗೆ ಏನು ಮಾಡಲಿ? ಅತ್ತೆ ಮಾವನ್ನ ಲಾಕ್ ಮಾಡಬೇಕು. ವೆರಿ ಸಿಂಪಲ್. ನಿಮ್ಮ ಮಾವನ್ ಕರ್ಕೊಂಡೋಗು, ಒಂದು ಬೀಗ ತಗೊಂಡೋಗು, ಲಾಕ್ ಮಾಡ್ಕೋ. ಅದು ನಾನು ಮಾಡಂದ್ರೆ ನಿನ್ಗೆ ಯಾಕೆ ಹೇಳ್ತಿದ್ದೆ? ಆಯ್ತು ಬಿಡಪ್ಪ, ನಾನೇ ಮಾಡ್ತೀನಿ. ಎಲ್ಲಿ ಟ್ರೈಲ್ ರೂಮು? ಹೆಂಗೆ ನಾವು ಒಳಗಡೆ ಲಾಕ್ ಮಾಡ್ಬಿಟ್ವಿ. ಹಮ್ ತುಮ್ एक कमरे में बंद है और एसी फुल है. छोड़ी छोड़ी कोने नी छोड़ियो ಅಲ್ಲುಂಗಿ ಡ್ಯಾನ್ಸ್ ಈಗೇನು ಮೆಡ್ಲಿನ ಅತ್ತೆ ಮಾವಂದು ಹೊರಗೆ ಒಂಥರ ಅದೇ ನಡೀತಾ ಇರ್ತದಿನಪ್ಪ. ಕೂತ್ಕೊಳ್ಳಿ. ಪರವಾಗಿಲ್ಲ. ನೀವು ಮುಂದುವರಿಸಿ, ನಾನು ಹೊರಡ್ತೀನಿ. ನಾನೇ ಆಚೆ ಹೋಗ್ತೀನಿ. ನೀವು ಯಾಕೆ ಹೋಗ್ತೀರಾ? ಒಡವೆಗಳನ್ನ ಸೆಲೆಕ್ಟ್ ಮಾಡ್ತಿದ್ದೀರಾ? ಮಾಡಿ, ನಾನೇ ಹೋಗ್ತೀನಿ. ಅಯ್ಯೋ ನಿಮಿಷ ಕೊಡ್ತೀವಿ. ಅಯ್ಯಪ್ಪ. ಕಲ್ಯಾಣ ಇಬ್ರು ನೋಡಲಿ. 1970s ಮಾಡ್ಲು ಕಟ್ಕೊಂಡು ನಿನ್ಗೇನಾಗಬೇಕು? ಅವ್ರಿಬ್ರು ಒಳಗಡೆ ಬರೋ ಕೂಡ್ದು ಅಷ್ಟೇ. ಸಾರಿಗಳು, ಈ ಸೀನ್ ಆಕ್ಟ್ ಮಾಡಕ್ ನಂಗೆ ಹೇಳಿರ್ಲಿಲ್ಲ. ನೋಡಿ, ಇವಾಗ ಜಗಳ ಆಗ್ಬಿಡ್ತವೆ. ಕೊನೆ ಮೂಮೆಂಟ್ ಕೈ ಕೊಡ್ಬೇಡ, ಕೈ ಮುಟ್ಟು ಕೇಳ್ಕೊತೀನಿ ಪ್ಲೀಸ್. ಓಕೆ, ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ. ಎಷ್ಟಾಗತ್ತಮ್ಮ? ನಿನ್ ಕೈಲಿ ಎಷ್ಟಾಗುತ್ತಮ್ಮ ಕೊಡಕ್ಕೆ? ತಗೊಳ್ಳ, 500 ರೂಪಾಯಿ ಅಷ್ಟೇ. ಈಗ ನೋಡಿದ್ರು ರೂಪಾಯಿ ಆಕ್ಟ್ ಮಾಡ್ತೀನಿ. ಹೋಗು. ಹಲೋ, ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ವೆಡ್ಡಿಂಗ್ ಹೌಸು. ಇಲ್ಲಿ ಮದುವೆ ಮಾಡ್ಕೊಳ್ಳೋರು ಶಾಪಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಅದಕ್ಕೆ ನಾವು ಬಂದಿರೋದು. ನೀವು ಮದುವೆ ಫಿಕ್ಸ್ ಆದ್ಮೇಲೆ ಇಲ್ಲಿಗೆ ಬರಬೇಕು. ಅದನ್ನ ಯಾಕೆ ನಮ್ಗೆ ಹೇಳ್ತಿದ್ದೀರಾ? ಹುಡುಗನು ಇಲ್ಲೇ ಸಿಗ್ತಾನೆ ಅಂತ ಸ್ಕೆಚ್ ಹಾಕೊಂಡ್ ಬಂದಿದ್ದೀರಾ? ನಮಗೆ ಬೇಕಾಗಿಲ್ಲ. ಬರೀ ಹೋಗೋಣ. ಈ ತಲೆ ಹಟ್ಟತ್ರ ನಮಗೇನು ಮಾತು? ಮೇಡಮ್, ನೀವು ಒಳಗೆ ಹೋಗಂಗಿಲ್ಲ ಮೇಡಮ್. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲೇ ಕಲ್ಮೇಲೆ ಕೂತ್ಕೊಳ್ಳಿ, ಕಷ್ಟ ಸುಖ ಮಾತಾಡ್ಬೇಡಣ. ನಾನ್ಸೆನ್ಸ್. ನಿನ್ನ ನಾನು ಕಷ್ಟ ಸುಖ ಮಾತಾಡೋದು? ಅಯ್ಯೋ ಮೇಡಮ್, ಒಳಗೆ ಸಿಕ್ಕಾಪಟ್ಟೆ ರಶ್, ಒಳಗೆ ಹೋಗಂಗಿಲ್ಲ ಮೇಡಮ್. ಯಾಕೆ? ಇವ್ರು ಯಾರು ಅಂತ ಗೊತ್ತಾ? ಇವ್ರನ್ನ ತಡಿ ನೋಡೋಣ. ಮೇಡಮ್ ಪ್ಲೀಸ್ ಮೇಡಮ್, ಒಳಗಡೆ ಸಿಕ್ಕಾಪಟ್ಟೆ ರಶ್ ಇದೆ, ಜನಜಂಗುಳಿ. ನೀವು ನೋಡಕ್ಕೆ ಹೂ ಥರ ಇದ್ದೀರಾ. ಆ ರಶಲ್ಲಿ ನಲಗೋಗ್ತೀರಾ. ಹೌದಾ? ಪಾಪ ಕಣೆ, ಹೋಗೋದ್ ಬೇಡ. ಎಷ್ಟು ಕಾಳಜಿಂದ ಹೇಳ್ತಿದೆ ಕುಳ್ಮುಂಡೆದು. ಅಮ್ಮ, ಇವ್ನು ನಂಬೇಡಿ, ಇವನು ಅವ್ರ ಕಡೆ ಇರ್ಬೋದು. ಹೌದು ಹೌದು. ಮೇಡಮ್ ಪ್ಲೀಸ್ ಮೇಡಮ್, ಒಳಗೆ ಹೋಗ್ಬೇಡಿ ಮೇಡಮ್. ಶಟ್ ಅಪ್. ಇದೇ ತರ ರೇಗಿಸಿದ್ರೆ ಹೆಣ್ಮಕ್ಳನ್ನ ಚೂಡಾಡ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ.
ಡ್ರೆಸ್ಸಿಂಗ್ ರೂಮ್ ಹತ್ರ ಮಾತ್ರ ಹೋಗ್ಬೇಡಿ, ಹೋದ್ರೆ ನಿಮ್ ತಾಯಣೆ. ಅಮ್ಮ ನೋಡಿದ್ರಾ ಎಂಥ ಕಡೆ ಕರ್ಸಿದಾನೆ ಅಂತ ರಂಜಿತು. ನನಗೆ ಗೊತ್ತು ಆ ಆರ್ತಿ ಇಲ್ಲೇ ಎಲ್ಲೋ ಸೇರ್ಕೊಂಡಿರ್ತಾರೆ. ಇವತ್ತು ಆ ಆರ್ತಿ ಮತ್ತು ಸೂರ್ಯನ ಒಂದು ಮಾಡಬೇಕು ಅಂತಾನೆ ಆ ರಂಜಿತು ಪ್ರೋಗ್ರಾಮ್ ಹಾಕಿರೋ ಹಾಗಿದೆ. ಎಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಆಂಟಿ, ಏನ್ ನಡೀತಿದ್ಯಾ ಇಲ್ಲಿ? ಇಲ್ಲಿ ಏನು ನಡೀತಿಲ್ಲ, ಅದ್ರೊಳಗೆ ಅದೇನೇ ನಡೀತಿದ್ಯೋ. ಎಲ್ಲಿ? ಟ್ರಯಲ್ ರೂಮ್ನಲ್ಲಿ ಆರ್ತಿ ಆಂಟಿ ಸೂರ್ಯ ಅಂಕಲ್ ಇಬ್ಬರೇ ಇದ್ದಾರೆ. ಅಯ್ಯೋ, ಎಲ್ಲಿದ್ಯಾ ಅದು? ನೀವು ಹೋಗಿ, ನಾನು ಬಂದರೆ ಕೆಲಸ ಕೆಡುತ್ತೆ. ಅಲ್ಲಿ ಬಾರೆ. ಸೆಲೆಕ್ಟ್ ಮಾಡಲ್ವಾ? ಗುಡಿಸಿದ ಕೋಣೆಯಲ್ಲಿ ಬಿಸಿಲಿನ ಕೋಲಿದೆ, ಕನ್ನಡಿ ಕೂಡ ನನ್ನ ಪರಿಚಯ ಕೇಳಿದೆ, ಕನಸಿನ ಕಾಡಿಗೂ ಹೃದಯದ ಹಾಡಿಗೂ ನಡೆಯಲೇಬೇಕಿದೆ ಪುನರ್ವಿವಾಹ, ಪುನರ್ವಿವಾಹ. ಬರೆಯದ ಓಲೆಯೊಂದು ಕಿಸೆಯಲಿ ಕಾಯಲಿ, ಭರವಸೆ ನೀಡುವಂಥ ಸೂರ್ಯ, ಅಮ್ಮ,
ಇವು ಮೂರನ್ನು ಪ್ಯಾಕ್ ಮಾಡಿ. ಈ ಮೂರನ್ನು ಪ್ಯಾಕ್ ಮಾಡಿ. ಸರ್ ನಿಮ್ಮ ಬಿಲ್ಲು 3,50,000 ಆಗಿದೆ. ಹಾಂ, ಕಾರ್ಡ್ ಸ್ವೈಪ್ ಮಾಡಿ. ಮೇಡಮ್ ನಿಮ್ಮ ಬಿಲ್ಲು 1,75,000 ಆಗಿದೆ. ಕ್ಯಾಶ್ ಕೊಡ್ತೀವಿ. ಯಾರಪ್ಪ? ಒಂದು ನಿಮಿಷ ಆತರ ಮಾಡ್ಕೋಬೇಡಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಒಳ್ಳೆ ಆಫರ್ ಇದೆ, ಅಲ್ಲಿ ನೋಡಿ. ಬಂಪರ್ ಬಹುಮಾನ 5 ಲಕ್ಷ ಚಿನ್ನ ಖರೀದಿಸಿದವರಿಗೆ 25 ಗ್ರಾಮ್ ಚಿನ್ನ ಉಚಿತ ಉಚಿತ ಉಚಿತ. ನೀವಿಬ್ರು ಸೇರಿ ಒಟ್ಟಿಗೆ ಬಿಲ್ ಮಾಡಿದ್ರೆ ಆ 25 ಗ್ರಾಮ್ ಚಿನ್ನ ನಿಮ್ದಾಗುತ್ತೆ. ಇದನ್ನೇನಾದ್ರೂ ಕಳ್ಕೊಂಡ್ರೆ ನಿಮ್ದು ದೊಡ್ಡ ಫ್ಯಾಮಿಲಿ ಅಲ್ಲ, ದೊಡ್ಡ ಫ್ಯಾಮಿಲಿ ಆಗುತ್ತೆ. ನಮಗೆ ಯಾವ ಆಫರು ಬೇಕಾಗಿಲ್ಲ. ನಮ್ಮ ಬಿಲ್ ನಾವು ಕಟ್ಕೋತೀವಿ. ಸೂರ್ಯ, ಬಿಲ್ ಕಟ್ಟಪ್ಪ. ನಮಗೂ ಅದ್ರದ್ದು ಅವಶ್ಯಕತೆ ಇಲ್ಲ. ನಮ್ಮ ಬಿಲ್ನ ನಾವು ಪೇ ಮಾಡ್ತೀವಿ. ಅಯ್ಯೋ, ಅನ್ಯಾಯವಾಗಿ ಆಫರ್ ಕಳ್ಕೊತಿದ್ದೀರಲ್ಲ. ಖಂಡಿತ ಇಲ್ಲ. ಒಂದೇ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿ ಆಫರ್ ಕೊಡ್ತೀನಿ. 25 ಗ್ರಾಮ್ ಚಿನ್ನನ ಯಾರು ಕೊಡ್ತೀರಾ? ಅದನ್ನ ಅವರಿಗೆ ಕೊಡಿ, ನಮಗೆ ಬೇಡ. ನಮಗೆ ಬೇಡ, ಅವರಿಗೆ. ನಮಗೂ ಬೇಡ, ಅವ್ರಿಗೆ ಕೊಡಿ. ಅವ್ರಿಗೆ ಕೊಡಿ. ಬೇಡ ಬೇಡ ಸರ್, ನಾನು ಆಕ್ಚುಲಿ ಬಹಳ ವರ್ಷದಿಂದ ಒಂದು ಚಿನ್ನದ ಚೈನ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ನೀವು ಹೂ ಅಂತಂದ್ರೆ ಆ 25 ಗ್ರಾಮ್ ಚಿನ್ನದಲ್ಲಿ ನಾನು ಶಾರ್ಟ್ ಆಗಿ ಚೈನ್ ಮಾಡಿಸ್ಕೊಂಡು ಸೂರ್ಯ ಆರತಿ ಅಂತ ಹಾಕ್ಸ್ಕೊಂಡ್ಬಿಡ್ತೀನಿ ಸರ್. ಸಾಯೋವರೆಗೂ ಚಿನ್ನದಲ್ಲಿ ಅಚ್ಚೆ ಹಾಕ್ಸ್ಕೊಂಡಂಗೆ ನಿಮ್ಮ ಹೆಸರು ನನ್ನ ಎದೆ ಮೇಲೆ ಇರುತ್ತೆ ಸರ್. ನೀವು ಅಷ್ಟೊಂದು ದೂರ ತಗೋಬೇಡಿ ಕಲ್ಯಾಣ್ ಕುಮಾರ್ ಅವರೇ. ಫಸ್ಟ್ ಅವ್ರು ಬಿಲ್ ಮಾಡಿಸಿ, ಆಫರ್ ಬರೋ ಚಿನ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಒಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವಿಬ್ರು ಯಾವಾಗ್ಲೂ ಜೊತೆಗಿದ್ರೆ ಯಾವಾಗ್ಲೂ ಬೆನಿಫಿಟ್ಸ್. ನೆಕ್ಸ್ಟು ಸ್ಯಾರಿ ಸೆಕ್ಷನ್. ಮದುವೆಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಸ್ಯಾರಿ. ನೋಡಿ, ಇಲ್ಲಿ ನಿಮಗೆ ಬೇಕಾಗಿರುವಂತ ಸ್ಯಾರೀಸು, ಡಿಸೈನು, ಕಲರ್ಸು ಎಲ್ಲ ಸಿಗುತ್ತೆ. ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೀರಶ, ಸ್ಯಾರಿ ಇಲ್ಲೇ ತಗೋ. ಬೇಡ ಆಂಟಿ, ನಾನು ಬ್ಯಾಂಗ್ಳೂರು ತಗೋತೀನಿ. ಒಡವೆಗಳೆಲ್ಲ ಎಷ್ಟು ಚೆನ್ನಾಗಿರ್ಲಿಲ್ವಾ ಇಲ್ಲಿ? ಹಾಗೆ ಸೀರೆನು ತುಂಬಾ ಚೆನ್ನಾಗಿರುತ್ತೆ, ಇಲ್ಲೇ ತಗೋ. ಎಲ್ಲ ಒಂದೇ ಸಲ ಮುಗ್ದೋದ ಕಡೆ ತಗೊಳ್ಳೆ. ರಂಜಿತ್ ಕಿತಾಪತಿ ನನಗೆ ಇಷ್ಟ ಆಗ್ತಿಲ್ಲ. ಇರ್ಬೋದು, ಆದ್ರೆ ಇವಾಗ ಅರ್ಧಲ್ಲೇ ಹೋದ್ರೆ ಎದ್ರುಕೊಂಡು ಹೋದಿ ಅನ್ಸಲ್ವಾ? ಅವ್ರ ಪಾಡಿಗೆ ಅವ್ರು ಇರ್ತಾರಪ್ಪ, ನಮ್ಗೇನು ಅಲ್ವಾ ಕಲ್ಯಾಣ? ಕರೆಕ್ಟ್ ಆಗಿ ಹೇಳಿದ್ರೆ ಅಕ್ಕ. ಶಾಪಿಂಗ್ಗೆ ದಿನ ಹೊಂದ್ಸೋದು ತುಂಬ ಕಷ್ಟ. ಇಲ್ಲೇ ಎಲ್ಲ ಸಿಗುತ್ತೆ, ಎಲ್ಲ ಚೆನ್ನಾಗಿದೆ, ಇಲ್ಲೇ ತಗೋ. ಪ್ಲೀಸ್ ಕಡೆ ನಿಮಿಷ ತಗೊಳ್ಳೆ. ಆಯ್ತು, ಅಕ್ಕ ಒಪ್ಕೊಂಡ್ರು. ಎರಡು ಪಾರ್ಟಿಯವರು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀರಾ, ಸಖತ್ ಖರ್ಚಾಗಿದೆ. ನನಗೆ ಕಮಿಷನ್ ಬಂದ್ಬಿಡ್ಬೇಕು, ಜೊತೆಗೆ ಪೇಮೆಂಟ್ ಶೋಭಕ್ಕ. ಪೇಮೆಂಟಾ? ಹಲೋ ಸಿಬೆ, ನಿಮ್ಮನ್ನ ಯಾರನ್ನೇ ಕೇಳಿದ್ದು? ನೀವು ಕೊಡಲ್ಲ ಸರ್ ಪೇಮೆಂಟ್? ಕೊಡೋಣ. ನಮ್ಮ ವೆಡ್ಡಿಂಗ್ ಹೌಸಲ್ಲಿ ಶಾಪ್ ಮಾಡಿದ್ದೀರಾ, 2 ಮದುವೆಗಳಿಗೆ ಆಲ್ ದಿ ಬೆಸ್ಟ್. ತುಂಬಾ ಒಳ್ಳೆ ಫ್ಯಾಮಿಲಿ ಸರ್, ತುಂಬಾ ಒಳ್ಳೆ ಮಕ್ಕಳು. ದಯವಿಟ್ಟು ನಿಮ್ಮ ಮನೆ ಮದುವೆಗೆ ನನ್ನನ್ನು ಇನ್ವೈಟ್ ಮಾಡಿಪ್ಪ ಪ್ಲೀಸ್. ನಿಮ್ಮ ಮನೆ ಮದುವೆಲಾದ್ರೂ ನನಗೆ ಅಂತ ಒಂದು ಹೆಣ್ಣು ಸಿಕ್ಕಿ ಕಲ್ಯಾಣ್ ಕುಮಾರ್ ಅನ್ನೋ ಹೆಸರಲ್ಲಿ ಕುಮಾರ್ ಅನ್ನೋದು ತಲೆಗೆ, ಕಲ್ಯಾಣ ಅನ್ನೋದು ಉಳ್ಳಿಲಿ 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 ಅಲ್ವಾ ಶೋ ಬಕ್ಕ? ನಮ್ಮ ವೆಡ್ಡಿಂಗ್ ಹೌಸ್ ನಲ್ಲಿ ಎಲ್ಲರೂ ಶಾಪ್ ಮಾಡೋದಕ್ಕೆ ತೃಪ್ತಿ ಸಿಕ್ತು ಅನ್ಕೊಂಡಿದೀನಿ. ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿತ್ತು. ಸಖತ್ ಶಾಪಿಂಗ್ ಆಯ್ತಪ್ಪ. ನೋಡ್ಯಾ? ಅದಕ್ಕೆ ನಾನು ಹೇಳಿದ್ದು, ನಮ್ಮ ಕಲ್ಯಾಣ್ ಕುಮಾರ್ ಅಂದರೆ ಸುಮ್ಮನೆ ಅನ್ಕೊಂಡ್ಬಿಟ್ಯಾ? ಅವನು ತುಂಬ ಬ್ಯುಸಿ ಕಡೆ. ನಾನು ಹೇಳಿದ್ದಕ್ಕೆ ಅವನು ಬಂದಿದ್ದು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕಡೆ. ದುಬೈಲಿ ಬೆಳಗ್ಗೆ ತಿಂಡಿ, ಸಿಂಗಾಪುರದಲ್ಲಿ ಮಧ್ಯಾಹ್ನದ ಊಟ, ಮತ್ತು ಕಾಫಿ ಬಾಂಬೆನಲ್ಲಿ. ರಾತ್ರಿ ಮಲೇಷಿಯಾದಲ್ಲಿ ತಿರುಗಾಡ್ತಾ ಇರ್ತಾನೆ ಅವನು. ಮಲ್ಗಕ್ಕೆ ಅಂಟಾರ್ಟಿಕಾಗೆ ಹೋಗಲ್ಲ ತಾನೆ? ಅವ್ರು ಎಲ್ಲೇ ಹೋದ್ರು ರಾತ್ರಿ ಮಲ್ಗೋಕ್ ಮಾತ್ರ ಮೈಸೂರು ಕುವೆಂಪು ನಗರಕ್ಕೆ ಬರ್ಬೇಕು ಅವನು. ನಿರೋಷ, ನಾವು ತಂದಿರೋ ಸೀರೆ ಒಡವೆನೆಲ್ಲ ದೇವ್ರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡೋಗು. ಅದಕ್ಕೆ ಯಾಕೆ ಅವಸರ? ನಾಳೆ ದೇವ್ರ ಸಂರಾಧ್ಯ ದಿನನೇ ಮಾಡಿದ್ರಾಯ್ತು. ಹಾಗಲ್ಲಮ್ಮ, ಬ್ಲೌಸ್ ಹೊಲ್ಸೋಕ್ಕೆ ಬ್ಲೌಸ್ ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚೆನೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಲಿ ಅಂತ. ಅದರಲ್ಲಿ ಏನಿದೆ? ಈ ಅಜ್ಜಿ ಭಾರಿ ಮಾಡ್ರನ್ನು.
ನನಗಂತೂ ದೇವ್ರ ಪೂಜೆ ಮಾಡದೆ ಬ್ಲೌಸ್ ಪೀಸ್ ಹರಿಯೋಕ್ಕೂ ಇಷ್ಟ ಇಲ್ಲ. ಸರಿ ಹಾಗಾದ್ರೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಅದನ್ನ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿ. ಅದನ್ನ ಅವಳಿಗೆ ಯಾಕೆ ಹೇಳ್ತೀಯಾ? ನೀನೇ ಆ ಕೆಲಸ ಮಾಡು. ಹೌದಮ್ಮ, ದೊಡ್ಡವ್ರು ನೀವು, ನೀನೇ ಮಾಡು. ಅಷ್ಟರಲ್ಲಿ ನನ್ನ ಸೀರೆನ ಒಡವೆನ ದೇವ್ರ ಮುಂದೆ ಅರೇಂಜ್ ಮಾಡ್ತೀನಿ. ಮದುವೆ ತಂದಿರೋ ಸೀರೆ ಒಡವೆನೆಲ್ಲ ಒಂದ್ಸಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಡೋಣಪ್ಪ. ಅಯ್ಯೋ, ಇದೆಲ್ಲ ನಾವು ಸೆಲೆಕ್ಟ್ ಮಾಡಿದ ಸೀರೆಗಳಲ್ಲ ಅಲ್ವಾ? ಕೊಡಿ ಇಲ್ಲಿ. ಇದನ್ನ ನೀನ್ ಸೆಲೆಕ್ಟ್ ಮಾಡಿದ್ಯಾ? ಹೌದು. ಮತ್ತೆ ನನಗೆ ತೋರಿಸ್ಲೇ ಇಲ್ಲ. ಅಯ್ಯೋ, ನಾನು ಸೆಲೆಕ್ಟ್ ಮಾಡಿದ ಪ್ರತಿಯೊಂದು ಸೀರೆನೂ ನಿಮ್ಗೆ ಜ್ಞಾಪಕ ಇರುತ್ತಾ? ಖಂಡಿತ ಜ್ಞಾಪಕ ಇರುತ್ತೆ. ನನಗೆ ಪೊಲೀಸ್ ಬುದ್ಧಿ, ಒಂದ್ಸಲ ನೋಡಿದ್ರೆ ಮರೆಯಲ್ಲ. ಗ್ಯಾರಂಟಿ ಇದು ನೀನ್ ಸೆಲೆಕ್ಟ್ ಮಾಡಿದ ಸೀರೆ ಅಲ್ಲ. ನಾವು ಸೆಲೆಕ್ಟ್ ಮಾಡಿದ ಸೀರೆ ಬೇರೆ ಎಲ್ಲಿಗೋ ಹೋಗಿದೆ, ಬೇರೆ ಯಾರೋ ಸೆಲೆಕ್ಟ್ ಮಾಡಿದ ಸೀರೆ ನಮ್ಮ ಮನೆಗೆ ಬಂದಿದೆ. ಗ್ಯಾರಂಟಿ. ಅರೆ, ಇದೆಲ್ಲ ನಾವು ಸೆಲೆಕ್ಟ್ ಮಾಡಿದ ಸೀರೆನೇ ಅಲ್ಲ. ಅದು ಹೇಗೆ ಆಗುತ್ತೆ? ನಾವು ನೂರಾರು ಸೀರೆ ನೋಡಿದ್ವಲ್ಲ, ಎಲ್ಲೋ ಕನ್ಫ್ಯೂಸ್ ಆಗಿರುತ್ತೆ ಅಷ್ಟೇ. ಚಾನ್ಸೇ ಇಲ್ಲ. ಈ ತರ ಬಾರ್ಡರ್ ಸೀರೆನ ನಾನು ಸೆಲೆಕ್ಟೇ ಮಾಡಿಲ್ಲ. ಏನೇ ಯಾಕಂದ್ರೆ ಮತ್ತೆ ಇಡೀ ದಿನ ಹೋಗ್ಬಿಟ್ಟು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡ್ ಬರ್ಬೇಕಾ? ಸರಿಯಾಗಿ ನೋಡು. ಐ ಆಮ್ 200% ಶೋರ್ ಅತ್ತೆ, ಈ ಸೀರೆಗಳು ನಮ್ದಲ್ಲ, ಬೇರೆ ಯಾರ್ದೋ ಬಂದಿದೆ. ಹೌದಾ? ಹಾಗಾದ್ರೆ ಈ ಸೀರೆಗಳನ್ನ ವಾಪಸ್ ಕಳಿಸಿ ನಮ್ಮ ಸೀರೆಗಳನ್ನ ಕೊಡಿ ಅಂತ ಕೇಳೋಣ. ಅಯ್ಯೋ ಬೇಡ, ಈ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾರೋ ಒಳ್ಳೆ ಟೇಸ್ಟ್ ಇರೋರೆ ಸೆಲೆಕ್ಟ್ ಮಾಡಿರ್ಬೇಕು. ನೋಡಿ ಸೂರ್ಯ ಅಂಕಲ್, ನಂಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು. ಹಾಗಂತ ನಾವು ಇಟ್ಕೊಳಕ್ಕಾಗತ್ತಾ? ನಮ್ಮ ಸೆಲೆಕ್ಷನ್ ನಮ್ಗೆ ಯಾವತ್ತಿದ್ರೂ ಇಷ್ಟ ಆಗೋದು. ಹೇಳಿ ಸೂರ್ಯ ಅಂಕಲ್. ನನಗಿದೆಲ್ಲ ಗೊತ್ತಾಗಲ್ಲಮ್ಮ, ನೀವು ಹೇಗೆ ಡಿಸೈಡ್ ಮಾಡ್ತೀರೋ ಹಾಗೆ. ಹಾಗಿದ್ಮೇಲೆ ಎಕ್ಸ್ಚೇಂಜ್ ಮಾಡಿಬಿಡೋಣ. ಏನೇ ಮಾಡೋದೀಗ? ಏನ್ ಮಾಡೋದು ಅಂದ್ರೆ ಎಲ್ಲ ರಿಟರ್ನ್ ಮಾಡೋಣ. ಅಯ್ಯೋ, ಅದು ಅಶುಭ. ಮದುವೆ ಜವಳಿ ಅಂತ ಮನೆಗೆ ತಂದ್ಮೇಲೆ ಅದನ್ನು ಉಪಯೋಗಿಸಿ ಹಾಗೆ ಹಿಂತಿರಿಸಿದ್ರೆ ಅಪಶಕನಾಗುತ್ತೆ ಕಡೆ. ಯಾರು ಹೇಳಿದಂಗೆ? ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ ನೀವು? ಸೀರೆ ಉಡೋದು ಸ್ವಾತಿ. ಈ ಮನೆಗೆ ಈ ಸೀರೆಗಳು ಬಂದಿದೆ ಅಂತಂದ್ರೆ ಅದೊಂಥರ ಆಶೀರ್ವಾದನೇ ಇರಬೇಕು. ಅಲ್ಲದೆ ಈ ಸೀರೆಗಳಿಗೆ ಏನಾಗಿದೆ, ತುಂಬ ಚೆನ್ನಾಗಿದೆ. ಶುಭ ಕಾರ್ಯ ನಡೆಯುವಾಗ ಮನೆಗೆ ಬಂದ ಸೀರೆಗಳನ್ನ ವಾಪಸ್ ಕಳಿಸೋದು ಅಪಶಕನ. ಸ್ವಾತಿ ಈ ಸೀರೆಗಳನ್ನ ಉಟ್ಕೋತಾಳೆ. ಹಾಂ ಅಜ್ಜಿ. ಅಂಕಲ್, ನಂಗೆ ಇದೇ ಸೀರೆ ತುಂಬಾ ಇಷ್ಟ ಆಗಿದೆ. ನಾನು ಇದೇ ಸೀರೆ ಉಟ್ಕೋತೀನಿ ಪ್ಲೀಸ್. ಸರಿ, ನಿನಗೇನು ಇಷ್ಟ ಆಗುತ್ತೋ ಅದನ್ನೇ. ಏ, ನಿನಗೇನೆ ಗೊತ್ತು ಶಾಸ್ತ್ರ ಸಂಪ್ರದಾಯ ಎಲ್ಲ. ನೀನು ಈ ಕಲಿಯೋ ವಯಸ್ಸಲ್ಲಿ ನಾನು ಇಡೀ ಪ್ರಪಂಚ ನೋಡಿದ್ದೆ. ನನಗೆ ಹೇಳಕ್ ಬರ್ತೀಯ ನೀನು? ಇರ್ಬೋದು ನಿರೋಷ, ಶೋ ಮಾಡೋದ್ಮೇಲೆ ಕರೆಕ್ಟ್ ಆಗೇ ಇರುತ್ತೆ. ನೀ ಸುಮ್ಮನೆ ಇರೋ. ಅಂದ್ರೆ ನನಗೆ ಇಷ್ಟ ಇಲ್ದಿರೋ ಸೀರೆ ನೋಡ್ಕೊಂಡು ನಾನು ಮದುವೆ ಆಗ್ಬೇಕಾ? ಅಯ್ಯೋ, ಇಷ್ಟಪಟ್ಟಿರೋ ಹುಡುಗ ಪಕ್ಕದಲ್ಲೇ ಇರುವಾಗ ಇದೆಲ್ಲ ಒಂದು ಲೆಕ್ಕ ಇದೆ. ಇದೆಲ್ಲ ತುಂಬಾ ಚೆನ್ನಾಗಿದೆ. ನೀನ್ ಸೆಲೆಕ್ಟ್ ಮಾಡಿರೋ ಸೀರೆಗಿಂತ ಅವ್ನು ಸೆಲೆಕ್ಟ್ ಮಾಡಿರೋ ಸೀರೆನೇ ತುಂಬಾ ಚೆನ್ನಾಗಿರೋದು. ಅವನು ಅಂದ್ರೆ ಯಾರು? ಅದೇ ನಮ್ಮ ಕಲ್ಯಾಣ್ ಕುಮಾರು, ಅವನದೇ ಅಲ್ವಾ ಅಂಗಡಿ. ಅದಕ್ಕೆ ನಾನು ಹಾಗಂದೆ. ನೋಡ ಅದು ಇವಳು, ನಾನು ಏನೇ ಹೇಳಿದ್ರು ಅನುಮಾನ ಪಡ್ತಾಳೆ. ಹೌದು ನಿರೋಷ, ಅಜ್ಜಿ ಹೇಳೋದು ಪರ್ಫೆಕ್ಟ್ ಆಗಿದೆ. ಇದೇ ಚೆನ್ನಾಗಿದೆ, ಇದೇ ಹುಡ್ಕೋ. ಹೌದು ಅರ್ಪಿತಾ, ಸೀರೆಗಳನ್ನ ವಾಪಸ್ ಕೊಡೋದು ಅಪಶಕುನ. ಇದೇ ಇರಲಿ ಬಿಡು.